ದಲ್ಲಿ ಒಂದು ಪಾಠ ತಂದಿದ್ದೀನಿ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಪಾಠದ ಮೇಲೆ ಒಟ್ಟು 30 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ಖಂಡಿತವಾಗಿ ಈ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಓದ್ಕೊಂಡ್ರೆ ಪಾಠದ ಎಲ್ಲ ಮುಖ್ಯಾಂಶಗಳ ಒಂದು ಜ್ಞಾನ ಕಲಿಕಾಂಶ ನಿಮಗೆ ಅರಿವಿಗೆ ಬರುತ್ತೆ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಜ್ಞಾನ ವಿಷಯದ ವಿಡಿಯೋಗಳನ್ನು ನೋಡಿದ್ರೆ ಮೇಲೆ ಐಕಾರ್ಡಲ್ಲಿ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ನೋಡ್ಬೋದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಲ್ಲಿಯವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಗಳ ಒಂದು ಪ್ರಾಕ್ಟೀಸ್ ಪೇಪರ್ಗಳನ್ನು ಸಹಿತ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ದಯಮಾಡಿ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದ 30 ಬಹು ಆಯ್ಕೆ ಪ್ರಶ್ನೆಗಳು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪ್ರಸರಣದ ದಿಕ್ಕನ್ನು ಬದಲಾಯಿಸುತ್ತದೆ. ಈ ವಿದ್ಯಮಾನಕ್ಕೆ ಏನೆಂದು ಕರೆಯುತ್ತಾರೆ? ಬೆಳಕಿನ ಪ್ರತಿಫಲನ, ಬೆಳಕಿನ ಹೀರಿಕೆ, ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ. ಸೊ ಸರಿ ಉತ್ತರ ಬೆಳಕಿನ ವಕ್ರೀಭವನ. ಏನಾಗ್ತದಪ್ಪ ಅಂದ್ರೆ ಬೆಳಕು ಪ್ರಸರಣದ ದಿಕ್ಕನ್ನು ಬದಲಾಯಿಸ್ತದೆ. 2. ಮಸೂರದ ಸಾಮರ್ಥ್ಯದ SI ಏಕಮಾನ ಯಾವುದು? ಆಂಪಿಯರ್, ಡಯಾಪ್ಟರ್, ಕೂಲಮ್, ಓಮ್. ನೆನಪಿಟ್ಕೊಡ್ರಿ. ಸೊ ಮಸೂರದ ಸಾಮರ್ಥ್ಯ ಏನಾಗತ್ತಪ್ಪ ಅಂದ್ರೆ ಡಯಾಪ್ಟರ್ ಅಂತಕ್ಕಂಥದ್ದು ಸರಿ ಉತ್ತರ. ಈ ಸೂತ್ರ ನೋಡಿ, ಸೊ ದಯಮಾಡಿ ಇಲ್ಲಿ ಒಂದು ಸೂತ್ರ ಇರಬೇಕಾಗಿತ್ತು, ಬಟ್ ಅದು ಸೂತ್ರ ಇಲ್ಲ. ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸ್ಲೇಲ್ನ ನಿಯಮ ಸಂಬಂಧಪಟ್ಟಿರುವುದು. ನೋಡಿ, ಸ್ಲೇಲ್ನ ನಿಯಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಚದುರುವಿಕೆ, ಬೆಳಕಿನ ಹೀರಿಕೆ. ಸೊ ಅದು ಸಂಬಂಧಪಟ್ಟಿರೋದು ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಿದೆ ಸ್ಲೇಲ್ನ ನಿಯಮಗಳು. 5. ಈ ಕೆಳಗಿನ ಯಾವುದರಲ್ಲಿ ಬೆಳಕು ಗರಿಷ್ಠ ವೇಗದಲ್ಲಿ ಚಲಿಸುತ್ತದೆ? ಹೆಚ್ಚಿನ ವೇಗದಲ್ಲಿ ಬೆಳಕಿನಲ್ಲಿ ಚಲಿಸ್ತಕ್ಕಂಥದ್ದು ಯಾವುದು? ಗಾಜು, ನೀರು, ವಜ್ರ, ಸೀಮೆ ಎಣ್ಣೆ. ಸೊ ಬೆಳಕು ಗರಿಷ್ಠ ವೇಗದಲ್ಲಿ ನೀರಿನಲ್ಲಿ ಚಲಿಸ್ತದೆ, ನೀರು ಸರಿ ಉತ್ತರ. ಮುಂದಿನ ಪ್ರಶ್ನೆ, ನಿರ್ವಾತದಲ್ಲಿ ಬೆಳಕಿನ ವೇಗವನ್ನು ಕೇಳಿದ್ದಾರೆ. 3 × 10⁸ ಮೀಟರ್ ಪರ್ ಸೆಕೆಂಡ್ 1, 3 × 10⁸ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 3 × 10⁹ ಮೀಟರ್ ಪರ್ ಸೆಕೆಂಡ್ ಮೈನಸ್ ಸ್ಕ್ವೇರ್, 3 × 10⁹ ಮೀಟರ್ ಪರ್ ಸೆಕೆಂಡ್ 1 ಅಂತ ಇದೆ. ಸೊ 6ರಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ 3 × 10⁸ ಮೀಟರ್ ಪರ್ ಸೆಕೆಂಡ್ 1 ಅಂತಕ್ಕಂಥದ್ದು ಸರಿ ಉತ್ತರ. 7. ಮಸೂರದ ಸಾಮರ್ಥ್ಯ -2.5D ಆದರೆ ಸಂಗಮ ದೂರ ಎಷ್ಟು ಅಂತ ಕೇಳಿದರೆ. ಮಸೂರದ ಸಾಮರ್ಥ್ಯ -2.5D ಇದೆ, ಹಾಗಾದರೆ ಅದರ ಸಂಗಮ ದೂರ ಬರುತ್ತೆ ಏನಪ್ಪ ಅಂತಂದರೆ -0.40 m ಅಂತಕ್ಕಂಥದ್ದು ರೈಟ್ ಆನ್ಸರ್. 8. ಯಾವ ಮಾಧ್ಯಮದ ಮೂಲಕ ಬೆಳಕು ವೇಗವಾಗಿ ಚಲಿಸ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ವಸ್ತು ಮಾಧ್ಯಮ ಇದೆ, ಇಲ್ಲಿ ವಕ್ರೀಭವನ ಸೂಚ್ಯಂಕ ಇದೆ. ಈ 8ರಲ್ಲಿ ಸರಿಯಾಗಿ ಬರ್ತಕ್ಕಂಥ ಉತ್ತರ ಗಾಳಿ. ಸೊ 1.0003 ಅಂತಕ್ಕಂಥದ್ದು ಸರಿ ಉತ್ತರ. ಮುಂದೆ ಹೋಗೋಣ. ಪ್ರಶ್ನೆ 9, ಸಂಗಮ ದೂರ ಎಂದರೇನು ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಸಂಗಮ ದೂರ ಅಂತ ಕರೀತಾರೆ ಅಂತಂದ್ರೆ ಉತ್ತರ ಹೇಳ್ತೀನಿ. ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರಕ್ಕೆ ಸಂಗಮ ದೂರ ಅಂತ ಕರೀತಾರೆ. ಇಂಪಾರ್ಟೆಂಟ್ ಆಗಿರತಕ್ಕಂಥ ಡೆಫಿನೇಷನ್. 10. ಪೀನ ಮಸೂರದಿಂದ ಸಮಾನ ಗಾತ್ರದ ಪ್ರತಿಬಿಂಬ ಪಡೆಯಬೇಕಾದರೆ ವಸ್ತುವನ್ನು ಎಲ್ಲಿ ಇಡಬೇಕು? ಅನಂತ ದೂರದಲ್ಲಿ, 2f1 ಗಿಂತ ದೂರದಲ್ಲಿ, 2f1 ನಲ್ಲಿ, f1 ಮತ್ತು 2f1ಗಳ ಮಧ್ಯೆ. ಸೊ ಸರಿ ಉತ್ತರ 2f1 ನಲ್ಲಿ ಇಡಬೇಕು. ಪೀನ ಮಸೂರದಲ್ಲ ಸಮಾನ ಗಾತ್ರದ ಪ್ರತಿಬಿಂಬ ಪಡಿಬೇಕಾದ್ರೆ. 11 ಸರಿಯಾದ ಜೋಡಿಯನ್ನು ಕೇಳಿದ್ದಾರೆ. ಸೊ ಯಾವ ಅಕ್ಷರ ಯಾವುದನ್ನು ಗುರುತಿಸ್ತದೆ ಅಂತಕ್ಕಂಥದ್ದು ಸರಿಯಾದ ಜೋಡಿ ಇತ್ತು. ಸೊ ಪ್ರಶ್ನೆ 11ರಲ್ಲಿ ಬರುತ್ತೆ. ಪ್ರಶ್ನೆ 10 ನೋಡಿ, 10C ಸರಿಯಾದ ಉತ್ತರ ಇತ್ತು. ಇನ್ನು ಮುಂದೆ 11ಕ್ಕೆ ಬಂದರೆ ಆರ್ ಮಸೂರದ ವಕ್ರತಾ ತ್ರಿಜ್ಯ D ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು ಮಾತ್ರ ಸರಿಯಾಗಿರ್ತಕ್ಕಂಥ ಜೋಡಿ. ಸೊ 12 ನೋಡಿ, ಬೆಳಕಿನ ಕಿರಣವೊಂದ ಗಾಳಿಯೊಂದು ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋದಾಗ ಉಂಟಾದ ಕಿರಣ ಚಿತ್ರ ಈ ಕೆಳಗಿನಂತಿದೆ. ಯಾವ ಚಿತ್ರ ಸರಿಯಾಗಿದೆ ಅಂತ ಕೇಳಿದರೆ ಸ್ವಲ್ಪ ಚಿತ್ರ ಗಮನಿಸಿ. ಸೊ ಚಿತ್ರ ಗಮನಿಸಿದ ನಂತರ ಗೊತ್ತಾಗುತ್ತೆ. ಬಿ ಇದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಬಿ ಆಪ್ಷನ್ ಅಲ್ಲಿ ಸೊ ಸರಿಯಾಗಿ ಏನಾಗದಪ್ಪ ಅಂದ್ರೆ ಬೆಳಕು ಗಾಜಿನ ಚಪ್ಪಡಿ ಮೂಲಕ ಹಾದು ಹೋಗಿರ್ತಕ್ಕಂಥ ಕಿರಣ ಚಿತ್ರವನ್ನು ಸೂಚಿಸ್ತಕ್ಕಂಥ ಚಿತ್ರ ಆಗಿದೆ. ಪ್ರಶ್ನೆ 13, ನೀರಿನಲ್ಲಿ ಭಾಗಶಃ ಮುಳುಗಿರುವ ಪೆನ್ಸಿಲ್ ಬಾಗಿದಂತೆ ಕಾಣಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ.
ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಹೀರಿಕೆ, ಬೆಳಕಿನ ಚದುರುವಿಕೆ. ಸೊ 13ಕ್ಕೆ ಬೆಳಕಿನ ವಕ್ರೀಭವನ ಕಾರಣ ಎಲ್ಲಿ? ನೀರಿನಲ್ಲಿ ಭಾಗಶಃ ಮುಳುಗಿರುವ ಪೆನ್ಸಿಲ್ ಬಾಗಿದಂತೆ ಕಾಣಲು. ಪ್ರಶ್ನೆ 14, ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡತಕ್ಕಂಥ ಮಸೂರು ಯಾವುದು ಅಂತ ಕೇಳಿದ್ದಾರೆ. ಪೀನ ಮಸೂರ, ಸಮತಲ ಪೀನ ಮಸೂರ, ನಿಮ್ನ ಮಸೂರ, ಸಮತಲ ನಿಮ್ನ ಮಸೂರ ಇದೆ. ಸೊ 14C ನಿಮ್ನ ಮಸೂರ ಸರಿ ಉತ್ತರ. ಪ್ರಶ್ನೆ 15, ಒಂದು ಪೀನ ಮಸೂರದ ವಕ್ರತಾ ತ್ರಿಜ್ಯ 50 ಸೆಂಟಿಮೀಟರ್. ಹಾಗಾದ್ರೆ ಅದರ ಸಾಮರ್ಥ್ಯವನ್ನ ಕೇಳಿದ್ದಾರೆ. ಸೊ 15 ಇತ್ತು, D + 4D ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 16ಕ್ಕೆ ಹೋಗೋಣ. ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿದ್ದಾರೆ. ರೇಖಾಚಿತ್ರ ಕೊಟ್ಟಿದ್ದಾರೆ. ಸೊ 16ಕ್ಕೆ ನೋಡಿದಾಗ ಸರಿಯಾದ ಉತ್ತರ ಬರುತ್ತೆ ಆಯ್ಕೆ ಬಿ. 2F2 ನಿಂದ ಆಚೆಗೆ ದೊಡ್ಡದಾದ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಅಂತಕ್ಕಂಥದ್ದು ಈ ಚಿತ್ರ ಸೂಚಿಸುತ್ತದೆ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವ. 17ಕ್ಕೆ ಹೋಗೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನ ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? -12 ಸೆಂಟಿಮೀಟರ್, 12 ಸೆಂಟಿಮೀಟರ್, -60 ಸೆಂಟಿಮೀಟರ್, 60 ಸೆಂಟಿಮೀಟರ್. ಸರಿ ಉತ್ತರ ಇತ್ತು -60 ಸೆಂಟಿಮೀಟರ್. 18, ಒಂದು ಮಸೂರದ ವಕ್ರತಾ ತ್ರಿಜ್ಯ 20 ಸೆಂಟಿಮೀಟರ್ ಆಗಿದ್ದರೆ ಅದರ ಸಂಗಮ ದೂರ ಎಷ್ಟು? 10 ಸೆಂಟಿಮೀಟರ್, 20 ಸೆಂಟಿಮೀಟರ್, 5 ಸೆಂಟಿಮೀಟರ್, 40 ಸೆಂಟಿಮೀಟರ್. 18ರ ಸರಿ ಉತ್ತರ ಇತ್ತು ಎ 10 ಸೆಂಟಿಮೀಟರ್. 19, ಮಸೂರದ ವಕ್ರ ಕೇಂದ್ರ ಬಿಂದುವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಮಸೂರದ ಕೇಂದ್ರ ಬಿಂದುಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ವಕ್ರತಾ ಕೇಂದ್ರ, ದ್ಯುತಿ ಕೇಂದ್ರ, ಮಸೂರದ ಅಕ್ಷ, ಸಂಗಮ ದೂರ. ಸೊ ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ್ಯುತಿ ಕೇಂದ್ರ ಅಂತಲೂ ಕೂಡ ಕರೀತಾರೆ ಮಸೂರದ ಕೇಂದ್ರ ಬಿಂದುವಿಗೆ. 20, ಮಸೂರದ ವರ್ಧನೆಯನ್ನ ಕಂಡುಹಿಡಿತಕ್ಕಂಥ ಸೂತ್ರವನ್ನ ಕೇಳಿದ್ದಾರೆ. ಸೊ 20ರಲ್ಲಿ ನೋಡಿ 1/f is equal to 1/v minus 1/u, b p is equal to 1/f, c m is equal to v/u, d r is equal to 2f. 20ರ ಸರಿ ಉತ್ತರ c m is equal to v/u ಅಂತಕ್ಕಂಥದ್ದು ರೈಟ್ ಆನ್ಸರ್. 21, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಪ್ರವೇಶಿಸಿದಾಗ ಅದರ ಕಿರಣ ಏನಾಗತ್ತೆ? ನೇರವಾಗಿ ಚಲಿಸುತ್ತದೆ, ಲಂಬದ ಕಡೆಗೆ ಬಾಗ್ತದೆ, ಲಂಬದಿಂದ ದೂರ ಬಾಗ್ತದೆ, ಪ್ರತಿಫಲಿಸುತ್ತದೆ. ಸೊ ಸರಿ ಉತ್ತರ ಲಂಬದ ಕಡೆಗೆ ಬಾಗುತ್ತದೆ. ಪ್ರಶ್ನೆ 22, ಸ್ಲೇನ್ನ ವಕ್ರೀಭವನದ ನಿಯಮದ ಸಮೀಕರಣವನ್ನು ತಿಳಿಸಿ. ಬೆಳಕಿನ ವಕ್ರೀಭವನಕ್ಕೆ ಸ್ಲೇನ್ನ ನಿಯಮಗಳ ಕೊಡುಗೆ ಇದ್ದಾವೆ. ಅದರ ನಿಯಮ ಯಾವುದು? ಸೊ 22ರಲ್ಲಿ ಆಯ್ಕೆ ಎ. ಸೊ ಇದು ಏನಿದೆಪ್ಪ ಅಂದ್ರೆ ಸ್ಲೇನ್ನ ವಕ್ರೀಭವನದ ನಿಯಮ. 23, ಅತಿ ಹೆಚ್ಚು ವಕ್ರೀಭವನ ಸೂಚ್ಯಂಕವನ್ನ ಹೊಂದಿರತಕ್ಕಂಥ ದ್ರವ್ಯ ಯಾವುದು ಅಂತ ಕೇಳಿದ್ದಾರೆ. ಗಾಳಿ, ಸೀಮೆ ಎಣ್ಣೆ, ಕಲ್ಲುಪ್ಪು, ವಜ್ರ. ಸೊ ವಜ್ರ ಅಂತಕ್ಕಂಥದ್ದು ಸರಿ ಉತ್ತರ. 24, ಒಂದು ಮಸೂರದ ಸಾಮರ್ಥ್ಯ -0.25 ಆದಾಗ ಸಂಗಮ ದೂರ ಎಷ್ಟು? -4 ಸೆಂಟಿಮೀಟರ್, -400 ಸೆಂಟಿಮೀಟರ್, -4 ಮೀಟರ್, 40 ಸೆಂಟಿಮೀಟರ್. 24ರ ಸರಿ ಉತ್ತರ -4m ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 24 ಎಸ್ -4 ಮೀಟರ್. 25, ಈ ಕೆಳಕಂಡ ಒಂದು ವಸ್ತುವಿನಲ್ಲಿ ಮಸೂರದ ರಚನೆ ಸಾಧ್ಯವಿಲ್ಲ. ನೋಡಿ, ನೀರು, ಗಾಜು, ಪ್ಲಾಸ್ಟಿಕ್, ಜೇಡಿಮಣ್ಣು. ಸೊ ಏನಿದೆಪ್ಪ ಅಂದ್ರೆ ಜೇಡಿಮಣ್ಣುವಿನಲ್ಲಿ ಸೊ ಮಸೂರದ ರಚನೆ ಸಾಧ್ಯ ಇಲ್ಲ. 26, ನಿಘಂಟು ಅಥವಾ ಶಬ್ದಕೋಶದಲ್ಲಿ ಕಂಡುಬರುವ ಅತಿ ಚಿಕ್ಕ ಅಕ್ಷರಗಳನ್ನ ಓದಲು ಬಳಸ್ತಕ್ಕಂಥ ಮಸೂರ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ 26 ಅಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಸಿ 5 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರವನ್ನ ನಿಘಂಟು ಶಬ್ದಕೋಶದಲ್ಲಿ ಕಂಡು ಬರ್ತಕ್ಕಂಥ ಅತಿ ಚಿಕ್ಕ ಅಕ್ಷರಗಳನ್ನ ಓದಲಿಕ್ಕೆ ಬಳಸ್ತಕ್ಕಂಥ ಮಸೂರ. 27, ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನ ಹೊಂದಿರುವ ಸರಿಪಡಿಸುವ ಮಸೂರವನ್ನ ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರ ಮತ್ತು ವಿಧವನ್ನ ಕೇಳಿದ್ದಾರೆ. ಸೊ 27ರಲ್ಲಿ +2m ಮತ್ತು ನಿಮ್ನ ಮಸೂರ ಅಂತಕ್ಕಂಥದ್ದು ಸೊ ವೈದ್ಯರು ಸೂಚಿಸಿರ್ತಕ್ಕಂಥ ಸಂಗಮದ ದೂರ ಮತ್ತು ವಿಧ. 28, ವಸ್ತುವನ್ನು ಪೀನ ಮಸೂರದ ಸಂಗಮ F1 ಮತ್ತು ದೃಕ್ಕೇಂದ್ರ 0ಗಳ ಮಧ್ಯೆ ಇರಿಸಿದಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕೇಳಿದ್ದಾರೆ. ಸೊ ಸತ್ಯ ತಲೆಕೆಳಗಾದ ಚಿಕ್ಕದು, ಮಿಥ್ಯ ತಲೆಕೆಳಗಾದ ಚಿಕ್ಕದು,
ಸತ್ಯ ತಲೆ ಕೆಳಗಾದ ಮತ್ತು ದೊಡ್ಡದು, ಮಿಥ್ಯ ನೇರ ಮತ್ತು ದೊಡ್ಡದು. ಸೊ 28 ಆಪ್ಷನ್ ನಂಬರ್ ಡಿ ಮಿಥ್ಯ ನೇರ ಮತ್ತು ದೊಡ್ಡದು ಅಂತಕ್ಕಂಥ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 29 ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸಕ್ಕೆ ಏನಂತ ಕರೀತಾರೆ? ಅರ್ಪಚರ್, ದೃಕ್ಕೇಂದ್ರ, ಪ್ರಧಾನಾಕ್ಷ, ವಕ್ರತಾ ಕೇಂದ್ರ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಅರ್ಪಚರ್ ಅಂತಕ್ಕಂಥದ್ದು ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಈ ಬೆಳಕು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆ ಹೀಗಿದೆ: ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆಯನ್ನ ಕೇಳಿದ್ದಾರೆ. +0.33, +4.0, +3.0, -0.33. ಸೊ ಇದರಲ್ಲಿರ್ತಕ್ಕಂಥದ್ದು +0.33 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಈ ಬೆಳಕು ಪಾಠದಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ. ಸೊ ಹೋಪ್ ತಮಗೆ ಈ ಪಾಠದಲ್ಲಿರ್ತಕ್ಕಂಥ ಮೇನ್ ಆಗಿರ್ತಕ್ಕಂಥ ತಾವುಗಳು ತಿಳಿಯಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಹೊಸಬರಾಗಿದ್ದರೆ ನಮ್ಮ ಎರಡೂ ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಗ್ರೂಪ್ನ ಒಂದು ಲಿಂಕ್ ಇದೆ, ಅದನ್ನು ಒತ್ತಿ ತಾವು ಜಾಯ್ನ್ ಆಗಿ.